Happy birthday to you. Small gift from my side. Here are going happy do. I have done. I guess you have it. ನಾನು ನಿಜ ಅವಾಗಿನೇ ಎಷ್ಟಾಗ್ತದೆ ಇವಳು ಹತ್ಲೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ತಮ್ಮದೇನಲ್ಲಿ ನೋಡಿದ್ದೀರಾ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಂದರೆ ನನ್ನ ಬರ್ಡೇ ಬ್ಲಾಗ್ ಇವತ್ತು. ಸೊ ಫಸ್ಟ್ಲಿ ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ತಲೆಯೆಲ್ಲ ಸ್ನಾನ ಮಾಡಿ ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಫಸ್ಟ್ ದೇವ್ರದ್ದು ಆಶೀರ್ವಾದ ತೊಗೊಂಡು ವಾಪಸ್ ಬರ್ತೀನಿ. ಅದಾದಮೇಲೆ ಸ್ವಲ್ಪ ಪ್ಲ್ಯಾನ್ಸ್ ಇದೆ. ಸೊ ಎಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್ ಫಾರ್ ದಿಸ್ ವಂಡರ್ಫುಲ್ ಸಪೋರ್ಟ್ ನನಗೆ ಯೂಟ್ಯೂಬ್ ಚಾನಲಲ್ಲಿ. ಯಾ ಸೊ ಇವಾಗ ಬೇಗ ಎಲ್ಲ ರೆಡಿಯಾಗಿ ನಾನು ಮಮ್ಮಿ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ ಗೈಸ್. ಓಕೆನಾ? ಹೋಗಿದ ತಕ್ಷಣ ಕಂಟಿನ್ಯೂ ಮಾಡ್ತೀನಿ. ಓಕೆ ಗೈಸ್, ಸೊ ನೋಡಿ ಅಮ್ಮನ ದೇವಸ್ಥಾನಕ್ಕೆ ಬಂದ್ವಿ. ಪೂಜೆ ಸಾಮಾನೆಲ್ಲ ತಗೊಂಡಿದ್ದೀವಿ. ಇವಾಗ ಒಳಗಡೆ ಹೋಗ್ಬಿಟ್ಟು ದರ್ಶನ ಮಾಡಬೇಕು. ನಮ್ಮ ಮಮ್ಮಿ, ನಮ್ಮ ಅಕ್ಕ, ನಮ್ಮ ಅತ್ತೆ. ಬನಶಂಕರಮ್ಮ ದೇವಸ್ಥಾನಕ್ಕೆ ರಶ್ಮಿ ಅಕ್ಕ ನಮಗೆ ಸರ್ಪ್ರೈಸ್ ಕೊಡಬೇಕಂತ ರಶ್ಮಿ ಅಕ್ಕ ಮತ್ತು ಪ್ರೀತಿ ಇಬ್ಬರು ಬಂದಿದ್ದಾರೆ. ಸೊ ನೋಡಿ ಹೆಂಗೆ ಅನಿಸ್ತು ನನಗೆ ಅಂತ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಐಶು. ಬರ್ಡೇಗೆ ಅಂತ ಈ ಥರ ಹೂವು ಎಲ್ಲ ಹಾಕಿ ಸರ್ಪ್ರೈಸ್ ಕೊಟ್ಟರು ನಂಗೆ ದೇವಸ್ಥಾನದ ಆಚೆ. ಆ್ಯಂಡ್ ಆಲ್ಸೋ ಸ್ಪೆಷಲ್ ದರ್ಶನನ ಕೂಡ ಅರೇಂಜ್ ಮಾಡಿದರು. ನನಗೆ ತುಂಬ ಖುಷಿ ಆಗುತ್ತೆ ಬರ್ಡೇಲಿ ಅಂತ ಬನಶಂಕರಮ್ಮನ ದೇವಸ್ಥಾನದಲ್ಲಿ. ಆ್ಯಂಡ್ ಆಲ್ಸೋ ಅಮ್ಮನ ಪ್ರಸಾದ ನೀವೇ ನೋಡಿ ಹೇಗೆ ಸಿಕ್ತು ನನಗೆ ಅಂತ. ಸೊ ದೇವಸ್ಥಾನದಲ್ಲಿ ನನ್ನ ಬರ್ಡೇನ ಈ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದು ಸಿಕ್ಕಾಬಡೆ ಖುಷಿ ಆಯ್ತು ನನಗೆ. ದರ್ಶನ ಎಲ್ಲ ಆಗ್ಬಿಟ್ಟು ಈಗ ಪ್ರಸಾದ ತಿಂತಾ ಇದ್ದೀವಿ. ಹೆಂಗನ್ಸ್ತು ಪೂರ್ಣಿಮಾ? ತುಂಬ ಚೆನ್ನಾಗಿತ್ತು. ನಮ್ಮ ಅತ್ತೆ ಬಂದವರು ಇವತ್ತು, ನಮಗೆ ಅದೇ ಖುಷಿ ನಮ್ಮ ಜೊತೆ. ನಮ್ಮ ಐಶ್ವರ್ಯಿಂದ ಭಗವಂತನ ದರ್ಶನ ಚೆನ್ನಾಗಾಯ್ತು. ಮೊಮ್ಮಗಳು ಐಶ್ವರ್ಯಗಿಂತ ಚೆನ್ನಾಗಿ ಎಲ್ಲ ದರ್ಶನ ಆಯಿತು, ಒಳ್ಳೇದಾಯ್ತು. ಆಮೇಲೆ ಮೇನು ನಮಗೆ ಒಳಗಡೆ ಎಲ್ಲ ಪಾಪ ತುಂಬ ಚೆನ್ನಾಗಿ ಪೂಜೆ ಮಾಡಿಸ್ಕೊಟ್ಟಿದ್ದು ಅಣ್ಣ ಶಕ್ತಿವೇಲ್ ಅಂತ ಅಣ್ಣನ ಹೆಸರು. ಹಾಂ, ನಮ್ಮ ರಶ್ಮಿ ಅಕ್ಕ ನಂಗೆ ಬಂದಿದೆ ಗೊತ್ತಿಲ್ಲ, ಸರ್ಪ್ರೈಸ್ ಇದೇನು ಮೋಸ್ಟ್ಲಿ ನನಗೆ ಇವಾಗ ಬರ್ಡೇ ಫೀಲ್ ಸ್ಟಾರ್ಟ್ ಆಗೋಯ್ತು. ಬಟ್ ಓಕೆ ಓಕೆ ಗೈಸ್, ಬಾಯ್ ಬಾಯ್. ಸೊ ಗೈಸ್, ಇವಾಗ ಪಾರ್ಟಿ ಮೋಡು. ಅಂದರೆ ಇವಾಗ ಪ್ರೀತಿ ಮತ್ತು ರಶ್ಮಿ ಅಕ್ಕ ಇಬ್ಬರೂ ನನಗೆ ಬರ್ಡೇ ಸೆಲೆಬ್ರೇಟ್ ಮಾಡಿಸ್ತೀನಿ ಅಂತ ಒಂದು ಜಾಗಕ್ಕೆ ಕರೆಸವ್ರೆ. ಸೊ ಇವಾಗ ನಾನು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಅಕ್ಕ ಬಂದು ನನ್ನ ಬೇಡ ನಿಂದ ಗೈಸ್ ನೋಡಿ, ಪ್ರೀತಿ ಅವ್ರ ಚಿಕ್ಕಪ್ಪನ ಮನೇಲಿ ಬರ್ಡ್ಸ್ ಎಲ್ಲ ಇದೆ. ಏನು ಸಖತ್ತಾಗ ಏನು ಹಿಂಗಿರಿಸ್ತಾ ಇದು? ಯಾಕಣ್ಣ ಹಂಗೆ ಕಿರಿಸ್ತಾ ಇರೋದು? ನಾನು ಹ್ಯಾಪಿ ಬರ್ಡೇ ಅಂತ ವಿಶ್ ಮಾಡೋಂಗೆ ಹಂಗೆ ಒಂದು ಡ್ಯಾನ್ಸ್ ಮಾಡು. ಇದು ಇನ್ನೊಂದು ಹಾಡು ಹಾಡ್ಕೊಂಡು ಒಂದು ಹಿಂದಿ ಸಾಂಗ್ ಹಾಡು. ಈ ಅಕ್ಕ ಯಾವ್ದಕ್ಕದು ಗೊತ್ತಾಗಿಲ್ಲ. ಸಾರಿ, ಬಾಲಿವುಡ್ ಲವರ್ಸ್ ಎಲ್ಲ ಇದ್ರೆ ನನ್ನ ಕಡೆಯಿಂದ ತುಂಬಾ ಸುಹಾಯಿ ಇದೆ. ಯೂ ಮುಸ್ಕುರಾಯಿ ಕ್ಯಾ ಕರು ಹಾಯಿ ಕುಚು ಕುಚು ಹೋತಾ ಹೈ. ನಿನ್ ಚಿಕ್ಕಪ್ಪ ಬಂದು ಆನ್ ಮಾಡ್ಲಾ? ಒಂದು ನಿಮಿಷ ಕಣ್ಣು ಮುಚ್ಚಪ್ಪ. ಸಾಂಗ್ ಹಾಕಪ್ಪ. ಗೊತ್ತಾಗಲ್ಲ ವಿಡಿಯೋ ಗೊತ್ತಾಗಿಲ್ಲ.
ಎವ್ರಿಥಿಂಗ್ ಸಾಯಿ ಬನಶಂಕರಮ್ಮ ದೇವರು ಸದಾ ನಿನ್ ಮೇಲೆ ಯಾವಾಗಲೂ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಕರೆದಿದ ತಕ್ಷಣ ಒಂದೇ ಮಾತಿಗೆ ಬಂದಂತ ಬಯ್ಯನಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಾನೇನು ಅವರ ಓನಾಗಿ ಗೊತ್ತವ್ರೆ ಅನ್ಕೊಂಡೆ ನೋಡಿಗೆ. ಇಲ್ಲ ಇಲ್ಲ ಅವರೇ ಬಂದಿರೋದು, ನಾವು ಕರೆದಿಲ್ಲ. ಹಾ ಹೇಳಿದ್ದು ಇದಕ್ಕೆಲ್ಲ ಕರಿಬಾರ್ದು, ಅದು ಪ್ರೀತಿ. ವಯಸ್ಸಲ್ಲಿ ಚಿಕ್ಕವರಾಗಿರ್ಬೋದು, ಬಟ್ ಮೆಚುರಿಟಿ ಅಂತೂ ನೆಕ್ಸ್ಟ್ ಲೆವೆಲ್. ನನ್ನ ಜೀವನದಲ್ಲಿ ಏನಾದ್ರು ಚೇಂಜ್ ಆಗಿದ್ದೀನಿ ಅಂದ್ರೆ ಅದಕ್ಕೆಲ್ಲ ಕಾರಣ ಆಯುಷ್ನೇ. ಈ ಋಣ ನಾನು ಹಿಂದಿರಿಸಿರೋ ನನಗೆ ಗೊತ್ತಿಲ್ಲ. ಐ ಲವ್ ಯು ಸೋ ಮಚ್ ಐಶು. ಆಲ್ವೇಸ್ ಬಿ ವಿತ್ ಮೀ. And it's a small gift from my side. I have done. I guess you love it. Actually, ನಿನ್ ಜೊತೆ ಯಾವಾಗಲೂ ಇರ್ತೀವಿ. yes. ಅಂದ್ರೆ ಬರೀ ಸುಖದಲ್ಲ ಕಷ್ಟದಲ್ಲೂ ಇರ್ತೀವಿ. ಹೌದಾ? ಬಾ ಇದು. ಆಕ್ಚುಲಿ ಹೇಳ್ಬೇಕಂದ್ರೆ ಯಾವಾಗಲೂ ಜೊತೆನೇ ಇರ್ತೀಯ. ಆಮೇಲೆ ನಾನು ಯಾರಿಗೆ ಶೇರ್ ಮಾಡೋಕ್ಕಾಗದೇ ಎಲ್ಲ ನೀವೇ, ನಾನು ನಿಮ್ಮ ಹತ್ರನೇ ಶೇರ್ ಮಾಡ್ಕೊಳ್ಳೋದು, ನಿಮಗೂ ಗೊತ್ತು. ಏನೇ ಆಗಿದ್ರು ನಾನು ಅಕ್ಕನ ಹತ್ರನೇ ಫಸ್ಟ್ ಹೋಗೋದು. ಅಕ್ಕ ನಂಗೆ ಬೇಜಾರಾಗ್ತಿದೆ, ಅಕ್ಕ ನಂಗೆ ಇವತ್ತು ಐ ಆಮ್ ಫೀಲಿಂಗ್ ವೆರಿ ಲೋ. ಸೊ ನಾನು ಆಕ್ಚುಲಿ ಲವರ್ಸ್ ಹೆಂಗಿರ್ತಾರೆ, ಐ ಮೀನ್ ಅಷ್ಟು ಜಾಸ್ತಿ ಮಾತಾಡ್ತೀವಿ ಅಂದ್ರೆ ನಾವಿಬ್ರೇನೆ. ಸೊ ಕೆಲವೊಂದು ವಿಷಯ ಯಾರಾದ್ರೂ ಬೇರೆಯವ್ರ ಹತ್ರ ಹೇಳ್ಕೊಟ್ರೆ ಅದು ಅನ್ಸುತ್ತಲ್ಲ, ಅಯ್ಯೋ ನಮ್ಮನ್ನ ಜಡ್ಜ್ ಮಾಡಿಬಿಡ್ತಾರೆ ಅಂತ. ಸೊ ಏನೇ ಹೇಳಿದ್ರು ನನಗೆ ಗೊತ್ತು ನಮ್ಮ ಅಕ್ಕ ನನ್ನ ಜಡ್ಜ್ ಮಾಡಲ್ಲ ಅಂತ. ಸೊ ಸಣ್ಣ ವಿಷಯನೂ ಐ ಟೆಲ್ ಹರ್. ನನಗೆ ಅದಕ್ಕೆ ತುಂಬ ಸ್ಪೆಷಲ್ ಅವರು. ಆಮೇಲೆ ಪ್ರೀತಿ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೂ ಚಿಕ್ಕ ಮಗು ಥರ ಆಡ್ತಾಳೆ. ಬಟ್ ಅವಳು ಇದ್ದ ಕಡೆ ಎಲ್ಲ ಕಡೆ ನಗು, ಬರೀ ನಗು 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 ನಗು. ಆಸೆ ಏನಂದರೆ ಅವಳು ತುಂಬ ಬೇರೆ ಲೆವೆಲಿಗೆ ಬೆಳಿಬೇಕು. ಆಮೇಲೆ ನಂದು ಇನ್ನೊಂದು ಆಸೆ, ನನಗೆ ತುಂಬ ಆಸೆ, ನಾನು ಮನೆ ಕಟ್ಸ್ಬೇಕಂತೆಲ್ಲ ಆಸೆ ಇದೆ. ಅದ್ರ ಜೊತೆ ನಮ್ಮ ಅಕ್ಕ ಒಂದೊಳ್ಳೆ ಬಿಸ್ನೆಸ್ ಮಾಡಿಕೊಂಡು ಅವ್ರು ಒಂದೊಳ್ಳೆ ಸೆಟ್ಲ್ ಆಗಿಬಿಟ್ರೆ ನನ್ನ ಸಕ್ಸಸ್ ಅಂತ ಅದು. ಸೊ ನನಗೇನಾರ ನಮ್ಮ ಅಕ್ಕ ಸಕ್ಕತ್ತಾಗಿ ಬೆಳಿಬೇಕು ಲೈಫಲ್ಲಿ. ನೀನು ನನ್ನ ಜೊತೆಗಿರ್ಬೇಕು. ಬೆಳ್ದಂಗೆ ಪ್ರೀತಿಗೂ ನನ್ನ ಜೊತೆಗಿರ್ಬೇಕು, ನಾವಿಬ್ರು ಇರ್ಬೇಕು. ಸೊ ನಮ್ಗೆ ಆಸೆ ಇಷ್ಟೇ, ದುಡ್ಡು ಇಟ್ಕೊಂಡು ಬೆಳೆಯೋದಕ್ಕಿಂತ ದುಡ್ಡು ಇಳಿದೇ ಬೆಳಿಬೇಕು. ನಾವು ಇವಾಗ ರೈಟ್ ನಾವು ಏನು ಇಲ್ಲದೆ ಈ ಅಟ್ಲೀಸ್ಟ್ ಒಂದು ಮಟ್ಟಕ್ಕೆ ಬಂದಿದ್ದೀವಿ. ಸೊ ಅದೇ, ಸೊ ನಮ್ಮ ಕಷ್ಟಪಟ್ಟು ನಮ್ಮ ಸಂಪಾದನೆಯಿಂದ ನಾವು ಒಂದು ಲೆವೆಲಿಗೆ ಹೋಗಿ ಏನೋ ಒಂದು ಸಾಧನೆ ಮಾಡಿದ್ವಿ ಅನ್ನೋದು ಅವ್ರ ಮಕ್ಕಳು ಖುಷಿ ಪಡಬೇಕು. ಅಕ್ಕನಿಗೆ, ನನಗೆ ನಮ್ಮಮ್ಮ ಖುಷಿ ಪಡಬೇಕು, ಇವಳಿಗೆ ಅವ್ರ ಅಪ್ಪ ಅಮ್ಮ ಅವ್ರ ಅಣ್ಣ. ಸೊ ನಮ್ಮ ಎಲ್ಲರ ಫ್ಯಾಮಿಲಿ ಒಂದು ಪ್ರೌಡ್ ಫೀಲ್ ಆಗಬೇಕು. ಅದೇ ನನಗೆ ತುಂಬ ಖುಷಿ. ಸೊ ಥ್ಯಾಂಕ್ಸ್ ಅಕ್ಕ. ಐ ಮೀನ್ ಐಶು ಬಗ್ಗೆ ಹೇಳ್ಬೇಕಂದ್ರೆ ಹೇಳಕ್ಕೆ ಪದಗಳೇ ಸಾಲದು. ನಾನು ಒಬ್ಬಳೇ, ಅಂದರೆ ನನಗೆ ಯಾರು ನನ್ನ ಜೊತೆಗಿಲ್ಲ ಅಂಥ ಟೈಮಲ್ಲಿ ನನಗೆ ಐಶು ಸಿಕ್ಕಿದ್ರು. ಐಶುಗೂ ನನಗೂ ಆಗ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಅವ್ರ ಕಂಡ್ರೆ ನನಗಾಗಲ್ಲ, ನನ್ನ ಕಂಡ್ರೆ ಅವಳು ಆಗ್ತಿರ್ಲಿಲ್ಲ. ಸ್ಟ್ರೇಂಜರ್ ಬಿಕಮ್ ಬೆಸ್ಟ್ ಫ್ರೆಂಡ್ಸ್. ಅದನ್ನು ನಿಜ. ಎಸ್. ಆ್ಯಂಡ್ ತುಂಬ ನನ್ನ ಕೇರ್ ಮಾಡ್ತಾರೆ. ನಾನು ಅವ್ರಿಗಷ್ಟೇ ಜಾಸ್ತಿ ನಗಿಸ್ತಾ ಇರ್ತೀನಿ, ಮತ್ತು ಯಾವಾಗಲೂ ನನ್ನ ಜೊತೆ ಇರು ಅಂತ ಕೇಳ್ಕೊತೀನಿ. ಮತ್ತೆ ಯಾರು ಫ್ರೆಂಡ್ ಮಾಡ್ಕೊಬೇಡ, ಇಷ್ಟೇ ಜನ ಸಾಕು. ಆಮೇಲೆ ಆ್ಯಕ್ಚುಲಿ ನಾನು ತುಂಬ ಪೊಸೆಸಿವ್ ಜಾಸ್ತಿ. ನನ್ನ ಜೊತೆ ಇದ್ರೆ ನನ್ನ ಜೊತೆನೇ ಇರಬೇಕು ಅಂತ. ಅಂದರೆ ಅದು ಓವರ್ ಲವ್ ಓವರ್ ಕೇರ್ ಆ ಥರ ಅಷ್ಟೇ, ಬೇಜಾರು ಮಾಡ್ಕೊಬೇಡ. ಒಂದಂತೂ ಹೇಳ್ತೀನಿ,
ಯಾರು ಇಲ್ಲದೆ ಇರುವಾಗ ಬಂದಿದ್ದೆ ನಮ್ಮ ಅಕ್ಕ ಮತ್ತು ಪ್ರೀತಿ ಆಯಿತಾ. ಸೊ ಐ ವಿಲ್ ಪ್ರಾಮಿಸ್, ಇವತ್ತು ಅಷ್ಟೇ ಅದೇ ಹೇಳೋದು. ತುಂಬ ಜನನಿಗೆ ತುಂಬ ಮೇಲೆ ಇಟ್ಬಿಟ್ಟು ಐ ಮೀನ್ ಐ ಹ್ಯಾವ್ ಡನ್ ಸೋ ಮೆನಿ ಥಿಂಗ್ಸ್, ಬಟ್ ಹೇಳ್ತಿಲ್ವಾ ನನಗೆ ಇವರಿಬ್ಬರು ಯಾರು ಇಲ್ದಿರೋ ಟೈಮಲ್ಲಿ ಬಂದು ನನ್ನ ಕೈ ಹಿಡಿದಿರಲ್ಲ. ಐ ವಿಲ್ ಟೆಲ್, ನಾನು 100% ಏನಿರುತ್ತೋ ಒಂದು ನಮ್ಮ ಚಂದುಗೆ, ಇನ್ನೊಂದು ಅಕ್ಕಂಗೆ, ಇವಳಿಗೆ. ಸೊ ನನ್ನ ಕೈಲಿ ಏನಾಗುತ್ತೋ ಒಳ್ಳೇದು 100% ನಾನು ಮಾಡ್ತೀನಿ. ಯಾರೇ ಫ್ಯೂಚರಲ್ಲಿ ಬಂದು ಹೋದ್ರು ಅಷ್ಟೇ. ಟುಡೇ ಐಮ್ ಟೆಲಿಂಗ್, ಇವರಿಬ್ರಿಗೆ ಅಥವಾ ನಮ್ಮ ಅಕ್ಕಂಗೆ ಕೊಟ್ಟಿರೋ ಪ್ಲೇಸ್ ನಾನು ಯಾರಿಗೂ ಕೊಡಲ್ಲ. ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್ ವೈಶುಗೆ, ಯಾಕಂದ್ರೆ ತುಂಬಾ ವಿಡಿಯೋಸ್ ಎಲ್ಲ ಮಾಡ್ತಾಳಲ್ವಾ, ಯಾರಿಗೂ ದೃಷ್ಟಿ ಬೀಳಬಾರ್ದು ಅಂತ. ತೆಗೆದ್ಬಿಟ್ಟು ಹೇಳ್ಬೇಕು. ಇಲ್ಲಿ ಸೈಲೆಂಟ್ ಆಗಿದ್ರು, ಆಕ್ಚುಲಿ ಇವರು ಸೈಲೆಂಟ್ ಸುಮಕ್ಕ ಇದು ಆಕ್ಚುಲಿ ತೋರ್ಸೋದ್ ಬೇಡವಾ? ಓಕೆ ಓಕೆ, ಹೇಳ್ಬೇಕಂದ್ರೆ ಚಂದು ಹೋಗಿ ಹೋಗಿ ಹೋಗು ಚಂದು, ಬಾಳ ನಚ್ಕೊಬೇಡ, ಗೋ ಗೋ ಹೋಗವ ಹೋಗು. ನಿಮ್ಮಿಬ್ರು ಸ್ನೇಹ ಯಾವಾಗ್ಲೂ ಯಾವಾಗ್ಲೂ ಹಿಂಗೆ ಇರ್ಬೇಕು. ನೀವು ಒಂದು ದೊಡ್ಡ ಎಕ್ಸಾಂಪಲ್ ಫಾರ್ ಮೆನಿ ಪೀಪಲ್. ಹೌದು. ನಾಚಿಕೆ ಅಲ್ಲ ಅದು. ಪ್ರೀತಿ ನೋಯ್ತವಳೆ, ಪ್ರೀತಿ ಪ್ರೀತಿ ಆಯ್ತು ಸುಮ್ನಿರ. ನಾನು ನಿಜ ಅವಾಗಿನೇ ಎಷ್ಟಾಗ ಇವಳು ಹತ್ಲೆ ನಮ್ಮ ಮಮ್ಮಿಗೆ ಅದೇ ಹೇಳ್ತಿರ್ತೀನಿ, ಅವಳ ಹಿಂದಿನ ಜೊತೆ ನನ್ನ ಅಮ್ಮ ಆಗ್ಬಿಟ್ಟಿದ್ಲೇನೋ, ಅದಕ್ಕೆ ಈ ಧರ್ಮದಲ್ಲಿ ನಾನು ಹಿಂಗೆ ಅವಳು ಏನು ಕೊಡ್ತಾಳೆ ಅನ್ನೋಕ್ಕಿಂತ ನಿಜ ಹೇಳ್ಬೇಕಂದ್ರೆ ನನಗಿನ್ನ ಜಾಸ್ತಿ ಅವಳೇ ಕಷ್ಟಪಡೋದು. ಅಟ್ಲೀಸ್ಟ್ ನಾನು ಹೇಳೋದು ದೇವ್ರು ಒಂದು ರೇಂಜಿಗೆ ಇವಾಗ ನನ್ನ ಇಟ್ಟಿದ್ದಾರೆ, ಅದ್ರ ಬಗ್ಗೆ ನಾನು ಮಾತೇ ಇಲ್ಲ. ನಂಗೆ ಆಸೆ ಇರೋದಷ್ಟೇ, ಅವಳು ಒಂದು ಒಳ್ಳೆ ಮನೆಗೆ ಸೇರಿಕೊಂಡು ಅವಳಿಗೆ ಶಿ ಡಿಸರ್ವ್ಸ್ ಎವ್ರಿಥಿಂಗ್. ನನಗಿನ್ನ ಜಾಸ್ತಿ ಡಿಸರ್ವಿಂಗ್ ಅವಳೆ. ಆ್ಯಂಡ್ ನಮ್ಮಮ್ಮ ಬಿಟ್ಟು ತುಂಬ ಜಾಸ್ತಿ ಕೇರ್ ಮಾಡೋದೇ ಅವಳು. ಎಲ್ಲರೂ ಹೇಳ್ತಿರ್ತಾರೆ ನನ್ನ ಬ್ಯಾಂಕ್ ಪಾಸ್ವರ್ಡು, ನಂದು ATM ಪಾಸ್ವರ್ಡು, ಓ ಹಂಗಾರೆ ನಾನು ಎಲ್ಲ ನಮ್ಮ ಚಂದಿಗೆ ಗೊತ್ತಿರೋದು. ಇವಾಗವರೆಗೂ ನನಗೆ ಎಷ್ಟು ಎಲ್ಲ ಪ್ರತಿಯೊಂದು, ನನಗೆ ಏನು ದುಡ್ಡು ಬರಬೇಕು, ನನಗೆ ಅಲ್ಲಿ ಏನು ಎಲ್ಲ ನಂದು 0% ಒಂದು ಎಲ್ಲ 100% ನನ್ನ ಸೀಕ್ರೆಟ್ಸ್ ಎಲ್ಲ ಗೊತ್ತಿರೋ ನಮ್ಮ ಚಂದುಗೆನೆ. ನನ್ನ ಫ್ರೆಂಡ್ ಆಗಿಲ್ಲ ಅವಳು, ನನಗೊಂಥರ ನಮ್ಮಮ್ಮ ಥರ ಇದ್ದಳು. ಐ ಡೋಂಟ್ ನೋ, ಐ ಮೀನ್ ಈ ಗಿಫ್ಟು ನನಗೆ ಗೊತ್ತು. ದಿಸ್ ಇಸ್ ವೆರಿ ಸ್ಪೆಷಲ್ ಬಿಕಾಸ್ ಇದರಲ್ಲಿ ಕೊಟ್ಟಿರೋ ಪ್ರತಿಯೊಂದು ರೂಪಾಯಿ ಅವಳಿಗೆ ತುಂಬ ಇಂಪಾರ್ಟೆಂಟು. ಸೊ ಅವಳಿಗೆ ಸೇರ್ಬೇಕಾಗಿರೋ ದುಡ್ಡಲ್ಲಿ ನನಗೆ ಕೊಟ್ಟಿದ್ದಾಳಲ್ಲ, ನಂಗೆ ಅದು ತುಂಬ ಸ್ಪೆಷಲು. ಇಷ್ಟು ದುಡ್ಡುಗೂ ಅವಳು ಎಷ್ಟು ಕಷ್ಟಪಡ್ತಾಳೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆ ಕಷ್ಟಪಟ್ಟು ನನಗೆ ಇಷ್ಟೆಲ್ಲ ಮಾಡೋಷ್ಟು ಐ ಡೋಂಟ್ ಡಿಸರ್ವ್ ಟು ಬಿ ವೆರಿ ಡಿಸರ್ವ್ ಮೋರ್. ಆ್ಯಕ್ಚುಲಿ ನಾನು ಇನ್ನು ಚಿಕ್ಕದು ಕೊಟ್ಟಿರೋದು, ಶಿ ಡಿಸರ್ವ್ ಮೋರ್. ಸೊ ಅದು ಏನೋ ಇದೆಲ್ಲ ಐ ಡೋಂಟ್ ಡಿಸರ್ವ್ ಅನಿಸುತ್ತೆ ಎಲ್ಲರೂ ಕೊಡೋದು, ಬಟ್ ಸ್ಟಿಲ್ ಐ ಆಮ್ ವೆರಿ ಹ್ಯಾಪಿ. ಯಾವಾಗಲೂ ಜೊತೆಲೇ ಇರುತ್ತೆ, ನಾವು ಇರ್ತೀವಿ, ನಂಗೆ ಅದು ಗೊತ್ತು. ಆ್ಯಕ್ಚುಲಿ ತಮ್ಮ ಹೇಳ್ತಾನೆ ಕಣ್ಣಾಗ್ಬಿಡುತ್ತೆ, ಹಾಕ್ಬಿಡ್ರಿ ಕಣ್ರಿ ಇಬ್ಬರದು ಅಂತ. ನನಗೆ ಒಂದು ಕಾನ್ಫಿಡೆನ್ಸ್, ಯಾಕೆ ಕಣ್ಣು ಬಿದ್ರು ಅಷ್ಟೇ ನಾವಿಬ್ಬರು ಯಾವಾಗಲೂ ದೂರ ಆಗಲ್ಲ. ನನಗೆ ನಮ್ದು ಒಂದು 20 ವರ್ಷ ಅಂತಂದ್ರೆ ಇನ್ನೇನು 20 ವರ್ಷ ಫ್ರೆಂಡ್ಶಿಪ್ಪೇ ಆಗೋಯ್ತು ಹತ್ರ. ಥ್ಯಾಂಕ್ಸ್ ಥ್ಯಾಂಕ್ ಯು ಆಂಟಿ. ಥ್ಯಾಂಕ್ಸ್ ಆಂಟಿ. ಹಿಂಗೆಲ್ಲ ಇಷ್ಟೆಲ್ಲ ಪ್ರೀತಿ ಕೊಟ್ಬಿಟ್ರೆ ಒಂಥರ. ಓಕೆ ಗೈಸ್, ಇಲ್ಲಿ ನೋಡಿ ಇವಾಗ ಕ್ಯಾಂಪ್ ಫೈರ್ ಆಗ್ತವ್ರೆ. ಇವಾಗ ಇಲ್ಲೇ ಕ್ಯಾಂಪ್ ಫೈರ್ ಮುಂದೆ ಕುತ್ಕೊಂಡು ಊಟ ಮಾಡಬೇಕು ನಾವು. ರಕ್ಷಿಯಣ್ಣ ಹೆಲ್ಪ್ ಮಾಡ್ತವ್ರೆ, ನಮ್ಮ ಅಕ್ಕ ಹೆಲ್ಪ್ ಮಾಡ್ತವ್ರೆ. ಸಂಬಂಧಗಳು ಆಗ್ಬೇಕು ಅಂತಾನೆ ಏನಿಲ್ಲಲ್ವಾ? ಹೌದು. ಸ್ಟಾರ್ಟಿಂಗ್ ಅಲ್ಲಿ ವಿಶ್ ಮಾಡ್ತೇನೆ ಅಂತ 12 o'clock
ಸೊ ಅಷ್ಟೇ ಗೈಸ್, ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಟ್ಸ್ ಅ ವೆರಿ ಸ್ಪೆಷಲ್ ಬರ್ಡೇ ನನಗೆ. ತುಂಬ 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 ಖುಷಿ ಕೊಟ್ಟಂಥ ಬರ್ಡೇ ಇದು. ಸೊ ಈ ವಿಡಿಯೋ ಸ್ಪೆಷಲಿ ನನಗೆ ತುಂಬ ಹತ್ರವಾದಂಥ ವ್ಲಾಗ್ ಇದು. ಸೊ ನಿಮಗೂ ಕೂಡ ಡೆಫಿನೆಟ್ಲಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಟ್ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಆ್ಯಂಡ್ ಎಲ್ಲರೂ ಏನೇನು ಗಿಫ್ಟ್ ಕೊಟ್ಟರು ಅಂತ ನಾನು ನಿಮಗೆ ತೋರಿಸಿಲ್ಲ, ಬಿಕಾಸ್ ಅದನ್ನು ಸಪ್ರೇಟಾಗಿ ಇನ್ನೊಂದು ಬ್ಲಾಗಲ್ಲಿ ತೋರಿಸ್ಕೊಡ್ತೀನಿ ಏನೇನು ಗಿಫ್ಟ್ ಕೊಟ್ಟಿದ್ದಾರೆ ಅಂತ. ಹೋಪ್ ಯು ಲೈಕ್ ದಿಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಐಶ್ವರ್ಯ ಯೂಟ್ಯೂಬ್ ಚಾನಲ್. ಲವ್ ಯು ಆಲ್ ಗೈಸ್.